ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ನಥಿಂಗ್ ಬಟ್ ಎ ಡೈರೆಕ್ಷನ್. ಅದೊಂದು ಡೈರೆಕ್ಷನ್ ಕೊಡುವಂಥದ್ದು. ನಿನಗೆ ಅಧಿಕಾರವಿಲ್ಲದೆ ಹೇಗೆ ಈ ಆದೇಶವನ್ನು ಮಾಡಿದೆ, ನಿನಗೆ ಅಧಿಕಾರ ಇಲ್ಲ ಈ ಆದೇಶ ಮಾಡೋಕ್ಕೆ, ನಿನಗೇನು ಅಧಿಕಾರ ಇದೆ ಎನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದನ್ನು ಕೋ ವಾರಂಟ್ ಅಂತ. ಇಲ್ಲೀಗಲ್ ಕಸ್ಟಡಿ, ಕಾನೂನು ಬಾಹಿರವಾಗಿ ಒಬ್ಬ ಮನುಷ್ಯನ ಬಂಧಿಸಿಟ್ಕೊಂಡಿದ್ರೆ ಅಂತಹ ಮನುಷ್ಯನನ್ನು ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ನಾವು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತೀವಿ. ಕರ್ನಾಟಕ ಟಿ ವಿ ಚಾನಲ್ಲಿನ ಸಮಸ್ತ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ಕಾನೂನಿನ ಕುರಿತಾದಂಥ ಕೆಲವು ಸಂಚಿಕೆಗಳ ನಂತರ ಈ ಹಿಂದೆ ರಿಟ್ ಪಿಟಿಷನ್ಸ್ ಅಂದರೆ ಏನು, ಅದನ್ನು ಎಲ್ಲಿ ಹಾಕಬೇಕು, ಯಾವಾಗ ಹಾಕಬೇಕು, ನಾವು ಪ್ರತಿನಿತ್ಯ ಅದರ ಬಗ್ಗೆ ಕೇಳ್ತಾ ಇರ್ತೀವಿ. ಆದರೆ ಹಾಗಂದರೆ ಏನು, ರಿಟ್ ಪಿಟಿಷನ್ ಅಂದರೆ ಏನು, ಅದು ಯಾವ ಕೋರ್ಟಲ್ಲಿ ಹಾಕಬೇಕು, ಯಾವ ರೀತಿಯ ಪ್ರೇಯರನ್ನು ನಾವು ಮಾಡಬೇಕು, ಅದರಲ್ಲಿ ಯಾವ ನ್ಯಾಯಾಲಯದಲ್ಲಿ ಅದನ್ನು ಹಾಕಬೇಕು, ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡ್ತಾ ಬಂದಿದ್ದೀವಿ. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಅಲ್ಲಿ 5 ವಿಧವಾದ ರಿಟ್ ಪಿಟಿಷನ್ಸ್ ಬರುತ್ತೆ. ಈ ರಿಟ್ ಪಿಟಿಷನ್ಗಳನ್ನು ಹಾಕಲಿಕ್ಕಿರುವಂಥ ನ್ಯಾಯಾಲಯ ಅಂದರೆ ಅದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ. ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾತ್ರ ರಿಟ್ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ರಿಟ್ಟಲ್ಲಿ 5 ವಿಧಗಳಿದೆ. ಈಗಾಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 5 ವಿಧಗಳಿದೆ. ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಸೆಶ್ಯೂರರಿ, ರಿಟ್ ಆಫ್ ಕೋ ವಾರಂಟೋ, ರಿಟ್ ಆಫ್ ಪ್ರಾಹಿಬಿಷನ್ ಆ್ಯಂಡ್ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಈ ರೀತಿ ಅದನ್ನು ಯಾವಾಗ ಈ ದೇಶದ ಒಬ್ಬ ಪ್ರಜೆಗೆ ಸಂವಿಧಾನಿಕ ಹಕ್ಕುಗಳು ಅಥವಾ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ರಿಟ್ ಅರ್ಜಿಯ ಮೂಲಕ ನ್ಯಾಯಾಲಯದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆರ್ಟಿಕಲ್ 226 ಆ್ಯಂಡ್ 227 ಸಂವಿಧಾನದ 226 ಮತ್ತು 227 ಕೆಳಗಡೆ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆ ಆರ್ಟಿಕಲ್ 32 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯತೆಗಳಿದೆ. ಒಂದೇ ವ್ಯತ್ಯಾಸ ಅಂದರೆ ಮಾನ್ಯ ಹೈಕೋರ್ಟಿನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಸಾಂವಿಧಾನಿಕ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಎರಡಕ್ಕೂ ಧಕ್ಕೆಯಾಗಿದ್ದರೆ ಹೋಗ್ಬೋದು. ಆದರೆ ಆರ್ಟಿಕಲ್ 32 ಕೆಳಗಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಕೇವಲ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದ್ದರೆ ಮಾತ್ರ, ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾಗಿದ್ದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು ನೀವು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ರಿಟ್ ಅರ್ಜಿಗಳಲ್ಲಿ ಏನೆಲ್ಲ ಅಂದರೆ ಯಾವುದೋ ಒಂದು ಆದೇಶ, ಸರ್ಕಾರಿ ಆದೇಶ, ನಾನೀಗ ಮೊದಲೇ ಹೇಳಿರೋ ಹಾಗೆ ವೈಯಕ್ತಿಕ ವ್ಯಕ್ತಿಗಳ ಮೇಲೆ ರಿಟ್ ಅರ್ಜಿಯನ್ನು ಹಾಕೋಕ್ಕೆ ಬರೋಲ್ಲ. ಕೇವಲ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು, ಇಂತಹ ಒಂದು ಸಂಸ್ಥೆಗಳ ಮೇಲೆ ಮಾತ್ರ ರಿಟ್ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಮೇಲೆ ರಿಟ್ ಅರ್ಜಿಯನ್ನು ಹಾಕೋಕ್ಕೆ ಬರೋಲ್ಲ. ಇನ್ನು ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ಏನು ಅಂತ ಕೇಳಿದರೆ, ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕವರು ಸರ್ಕಾರದ ಕಚೇರಿಯೆಲ್ಲ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಮಾಡಬೇಕಾಗಿತ್ತು, ಆ ಕೆಲಸವನ್ನು ಅವ್ರು ಮಾಡಿಲ್ಲ ಇವಾಗ. ಅದಕ್ಕೋಸ್ಕರ ದಯವಿಟ್ಟು ಅವರಿಗೆ ಒಂದು ನಿರ್ದೇಶನವನ್ನು ಕೊಡಿ ಆ ಕೆಲಸವನ್ನು ಮಾಡೋಕ್ಕೆ ಅಂತ ಹೋಗಿ ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು. ರಿಟ್ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ರಿಟ್ ಅರ್ಜಿ ಸೂಕ್ತವಾಗಿದ್ದರೆ, ಕಾನೂನುಬದ್ಧವಾಗಿದ್ದರೆ, ನಿಮ್ಮ ಪ್ರಾರ್ಥನೆ ಸರಿಯಾಗಿದ್ದರೆ ನ್ಯಾಯಾಲಯದಲ್ಲಿ, ಆಗ ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ನಥಿಂಗ್ ಬಟ್ ಎ ಡೈರೆಕ್ಷನ್, ಅದೊಂದು ಡೈರೆಕ್ಷನ್ ಕೊಡುವಂಥದ್ದು. ಅಂತಹ ರಿಟ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ರಿಟ್ ಆಫ್ ಸೆಶ್ಯೂರರಿ ಅಂದರೆ ಏನು? ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಯಾವುದೇ ಒಂದು ಆದೇಶವನ್ನು ರದ್ದುಪಡಿಸೋದು. ಸೆಶ್ಯೂರರಿ ಯಾವುದೇ ಆದೇಶ ಇರ್ಬೋದು, ಆ ಆದೇಶ ತಪ್ಪು ಅಂತ ನಿಮ್ಗೆ ಅನಿಸಿರ್ಬೋದು, ಕಾನೂನುಬದ್ಧವಾಗಿಲ್ಲ ಅಂತ ಅನ್ನಿಸ್ಬೋದು, ಕಾನೂನನ್ನು ಪರಿಪಾಲಿಸಿ ಆ ಆದೇಶವನ್ನು ಮಾಡಿಲ್ಲ ಅಂತ ಅನ್ನಿಸ್ಬೋದು. ಅಂತಹ ಸಂದರ್ಭಗಳಲ್ಲಿ ರಿಟ್ ಆಫ್ ಸೆಶ್ಯೂರರಿಯನ್ನು ಹಾಕಿ ಆ ಆದೇಶವನ್ನು
ನೀವು ರದ್ದು ಮಾಡಿಸ್ಕೊಳ್ಬೋದು. ಹಾಗೆ ರಿಟ್ ಆಫ್ ಕ್ವಾರಂಟೋ ಪ್ರಶ್ನೆ ಮಾಡ್ಬೋದು, ನಿನಗೆ ಅಧಿಕಾರವಿಲ್ಲದೆ ಹೇಗೆ ಈ ಆದೇಶವನ್ನು ಮಾಡಿದೆ, ನಿನಗೆ ಅಧಿಕಾರ ಇಲ್ಲ ಈ ಆದೇಶ ಮಾಡೋಕ್ಕೆ, ನಿನಗೇನು ಅಧಿಕಾರ ಇದೆ ಎನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದನ್ನು ವಾರಂಟೋ ಅಂತ. ಹಾಗೆ ರಿಟ್ ಆಫ್ ಪ್ರಾಹಿಬಿಷನ್, ಮುಂದೆ ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ಸರ್ಕಾರ ಇರ್ಬೋದು, ಬೇರೆ ಇನ್ನಿತರ ಸಂಸ್ಥೆಗಳಿರ್ಬೋದು, ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ಆದರೆ ಅದರಿಂದ ತೊಂದರೆ ಆಗುತ್ತೆ ನಮಗೆ, ಮಾಡಬಾರ್ದು ಅವರು. ಅಂತಹ ಸಂದರ್ಭಗಳಲ್ಲಿ ರಿಟ್ ಆಫ್ ಪ್ರಾಹಿಬಿಷನ್ ಹಾಕಿ ಅವರು ಅದನ್ನು ಮಾಡದೇ ಇರೋ ಹಾಗೆ ತಡಿಬೋದು. ಇನ್ನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಬಗ್ಗೆ ಹೇಳಿದ್ದೀವಿ. ಆದರೂ ಸಹ ಯಾರು ಹಿಂದಿನ ಸಂಚಿಕೆಯನ್ನು ನೋಡಿಲ್ವೋ ಅವರಿಗೆ ಸಹಾಯವಾಗಲಿ ಎನ್ನುವಂಥ ದೃಷ್ಟಿಯಿಂದ ಯಾವುದಾದ್ರೂ ಒಬ್ಬ ಮನುಷ್ಯನನ್ನು ಯಾರಾದರೂ ಸರಿ ಇಲ್ಲೀಗಲ್ ಕಸ್ಟಡಿ, ಕಾನೂನು ಬಾಹಿರವಾಗಿ ಒಬ್ಬ ಮನುಷ್ಯನ ಬಂಧಿಸಿಟ್ಕೊಂಡಿದ್ದರೆ ಅಂತಹ ಮನುಷ್ಯನನ್ನು ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ನಾವು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತೀವಿ. ಆ ವ್ಯಕ್ತಿ ಯಾರೂ ಈಗ ಕಾಣಿಸ್ತಾ ಇಲ್ಲ, ಆ ವ್ಯಕ್ತಿಯನ್ನು ಕರೆದು ತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿ ಅಂತ ಹೇಳಿ ಕೇಳ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಅದನ್ನು ಹೇಬಿಯಸ್ ಕಾರ್ಪಸ್ ಅಂತಾರೆ. ಯಾವ ವ್ಯಕ್ತಿ ಕಾನೂನು ಬಾಹಿರ ಬಂಧನದಲ್ಲಿದ್ದಾನೋ ಆತನ ಹತ್ತಿರದವರು, ಬಂಧುಗಳು, ಸ್ನೇಹಿತರು ಯಾರಾದರೂ ಈ ರಿಟ್ ಅರ್ಜಿಯನ್ನು ಸಲ್ಲಿಸಿ ಬಂಧನ ಮುಕ್ತರನ್ನಾಗಿ ಮಾಡಿಸ್ಕೋಬೋದು. ಏಕೆಂದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಮನುಷ್ಯನಿಗೂ ಪ್ರಾಣಿಗೂ ಇರೋ ವ್ಯತ್ಯಾಸ ಅದೊಂದೇ. ಸ್ವಾತಂತ್ರ್ಯವಾಗಿ ಬದುಕುವಂಥದ್ದು ನಮ್ಮ ಆರ್ಟಿಕಲ್ 21 ಆಫ್ ಕಾನ್ಸ್ಟಿಟ್ಯೂಷನಲ್ಲಿದೆ. ಹಾಗಾಗಿ ಅದಕ್ಕೆ ಧಕ್ಕೆ ಆದಾಗ, ಕಾನೂನು ಬಾಹಿರವಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂಧನದಲ್ಲಿದ್ದಾನೆ ಎಂದಾಗ ಆ ವ್ಯಕ್ತಿಯನ್ನು ಅಲ್ಲಿಂದ ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಈ ರಿಟ್ ಅರ್ಜಿಯನ್ನು ಹಾಕುವುದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಇದಿಷ್ಟು ರಿಟ್ ಬಗ್ಗೆ ಇರುವಂಥ ಒಂದು ಸ್ವಲ್ಪ ಮಾಹಿತಿ ಅಷ್ಟೆ. ಇದ್ರ ಬಗ್ಗೆ ಒಂದೊಂದು ರಿಟ್ಟಿನ ಬಗ್ಗೆಯೂ ತುಂಬ ಮಾತಾಡುವಷ್ಟು ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತೇನು ಈ ರಿಟ್ ಪಿಟಿಷನ್ ಬಗ್ಗೆ ಅಂದ್ಕೊಂಡಿದ್ದೆ ಅದನ್ನು ಹೇಳಿದ್ದೀನಿ ಅಂತ ಹೇಳಿ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.